ದಾವಣಗೆರೆ ಹಾಗೆ ಬಾಗಲಕೋಟೆ ರಾಜ್ಯ ರಾಜಕೀಯದ ಎರಡು ಪ್ರಮುಖ ಕ್ಷೇತ್ರಗಳು. ಈಗ ಇಲ್ಲಿ ನಡೀತಾ ಇರುವಂತಹ ಚುನಾವಣಾ ಸಮರ ಈಗ ಮತ್ತಷ್ಟು ತೀವ್ರವಾಗಿದೆ. ಮತ ಬ್ಯಾಂಕ್ ಸಮೀಕರಣದ ನಡುವೆ ಮುಸ್ಲಿಂ ಸಮುದಾಯದ ಪಾತ್ರ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ ಕೈ ಹಿಡಿಯಲಿದೆ ಸಮುದಾಯ, ಹಾಗೆ ಮುಸ್ಲಿಂ ಸಮುದಾಯದ ಮೇಲೆ ಯಾಕಿಷ್ಟು ನಿರೀಕ್ಷೆ, ಯಾಕೆ ಮುಸ್ಲಿಂ ಸಮುದಾಯದ ವಿಚಾರವಾಗಿ ಕೈ ಪಾಳೆಯದಲ್ಲಿ ಗೊಂದಲಗಳಾಗ್ತಾ ಇದ್ದಾವೆ, ಯುದ್ಧಗಳು ನಡೀತಾ ಇದ್ದಾವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಮತ ಬ್ಯಾಂಕ್ ಮರ್ಮ ದಾವಣಗೆರೆ ಬಾಗಲಕೋಟೆ ಈಗ ರಣರಂಗವಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಒಂದು ದೊಡ್ಡ ರೀತಿಯಾಗಿರುವಂತಹ ಒಂದು ಸಂಖ್ಯಾಬಲ ಅಂತ ಹೇಳಬಹುದು. ಮುಸ್ಲಿಂ ಸಮುದಾಯ ಹಂಗಾದ್ರೆ ಎಷ್ಟಿದೆ? ಸುಮಾರು 12% ನಿಂದ 18% ವರೆಗಿದೆ. ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಇರಬಹುದು. ಪ್ರಮುಖ ಪ್ರದೇಶಗಳು ಬಾಗಲಕೋಟೆ ನಗರ, ಬಾದಾಮಿ, ಜಮಖಂಡಿ ಭಾಗದಲ್ಲಿ ಹೆಚ್ಚು ಕಾಣಿಸಿಕೊಳ್ಳಲು ಇರುವಂತಹ ಒಂದು ಮುಸ್ಲಿಂ ಸಮುದಾಯದು. ರಾಜಕೀಯ ಪ್ರಭಾವ ಹಲವು ಕ್ಷೇತ್ರಗಳಲ್ಲಿ ಸಮತೋಲನ ಮತ್ತು ಮತದಾರರ ಗುಂಪು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಸಮುದಾಯದ ಮತಗಳಿಗೆ ಪ್ರಯತ್ನಿಸ್ತಾ ಇದ್ದಾವೆ ಅನ್ನೋದು ಈಗ ಸದ್ಯಕ್ಕೆ ನಿಮಗೆ ಗೊತ್ತಿರುವಂತಹ ವಿಚಾರ. ಸ್ಥಳೀಯ ನಾಯಕತ್ವ ಮತ್ತು ಸಮುದಾಯ ಮುಖಂಡರ ಪ್ರಭಾವ ಕೂಡ ಇಲ್ಲಿ ಹೆಚ್ಚಿದೆ. ಅಂದ್ರೆ ಮುಸ್ಲಿಂ ಅವರು ದಾವಣಗೆರೆಯಲ್ಲಿ 18% ವರೆಗೂ ಅಥವಾ 20% ವರೆಗೂ ಮುಸ್ಲಿಂ ಸಮುದಾಯಗಳಿದ್ದಾವೆ. ಈ ವೋಟ್ ತುಂಬಾನೇ ಮುಖ್ಯವಾಗುತ್ತೆ. ಯಾವ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಬೇಕು ಅನ್ನೋದಕ್ಕೆ ಈ ಮುಸ್ಲಿಂ ಜನಸಂಖ್ಯೆ ತುಂಬಾ ಹತ್ರ ನಿಮ್ಗೆ ಗೊತ್ತಾಗುತ್ತೆ. ಮುಸ್ಲಿಂ ಜನಸಂಖ್ಯೆಯು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ದಾವಣಗೆರೆ ನಗರ ಪ್ರದೇಶದಲ್ಲಿ ಮುಸ್ಲಿಂ ಮತದಾರರ ಸಾಂದ್ರತೆ ಗಮನಾರ್ಹವಾಗಿದೆ. ಕೆಲ ವಾರ್ಡ್ಗಳಲ್ಲಿ ಅವರ ಮತಗಳು ಗೆಲುವಿನ ಅಂತರವನ್ನ ನಿರ್ಧರಿಸುವಷ್ಟು ಶಕ್ತಿ ಮುಸ್ಲಿಂ ಬಾಂಧವರಿಗಿದೆ. ಆದ್ರೆ ಗ್ರಾಮೀಣ ಭಾಗಗಳಲ್ಲಿ ಲಿಂಗಾಯತರು, ಕುರುಬರು ಮತ್ತು ಇತರೆ ಸಮುದಾಯಗಳ ಪ್ರಾಬಲ್ಯವೇ ಜಾಸ್ತಿ ಇದೆ. ಇದೇ ವೇಳೆ ಬಾಗಲಕೋಟೆಯಲ್ಲಿ ಮುಸ್ಲಿಂ ಸಮುದಾಯದ ನಗರ ಕೇಂದ್ರೀಕೃತವಾಗಿದ್ದು ಹಲವು ಬೂತ್ಗಳಲ್ಲಿ ಒಗ್ಗಟ್ಟಿನ ಮತದಾನ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆದ್ರೆ ಇಲ್ಲಿಯೂ ಕೂಡ ಜಾತಿ ಸಮೀಕರಣವೇ ಅಂತಿಮ ಫಲಿತಾಂಶವನ್ನ ನಿರ್ಧಾರ ಮಾಡುತ್ತೆ. ಬೈ ಎಲೆಕ್ಷನ್ ರಣರಂಗ ಆಲ್ರೆಡಿ ಸಿದ್ಧತೆ ಆಗೋಗಿದೆ, ರಣರಂಗ ಶುರು ಆಗ್ಬಿಟ್ಟಿದೆ. ಒಂದೆಡೆ ಕಾಂಗ್ರೆಸ್ ಮುಸ್ಲಿಂ ಮತಗಳ ನಿರ್ಣಾಯಕ ಶಕ್ತಿ ಆಗಬಹುದು ಎನ್ನುವಂತಹ ಲೆಕ್ಕಾಚಾರ ಸಾಕಷ್ಟು ನಾಯಕರು ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಿಜೆಪಿ ತನ್ನ ಹಿಂದೂ ಮತ ಬ್ಯಾಂಕ್ ಮತ್ತು ಅಭಿವೃದ್ಧಿ ಅಜೆಂಡಾ ಮೂಲಕ ಮತದಾರರನ್ನ ಸೆಳೆಯಲಿಕ್ಕೆ ಯತ್ನವನ್ನು ಮಾಡ್ತಾ ಇದೆ. ಮಧ್ಯೆ ಜೆಡಿಎಸ್ ಕೂಡ ತನ್ನ ಪ್ರಭಾವವನ್ನು ವಿಸ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಮುಸ್ಲಿಂ ಮತಗಳು ಒಟ್ಟಾಗಿ ಬಂದ್ರೆ ಅದು ಕ್ಲೋಸ್ ಫೈಟ್ ನಲ್ಲಿ ಗೇಮ್ ಚೇಂಜರ್ ಆಗುತ್ತೆ ಅಂತ ಹೇಳುತ್ತಾರೆ. ಆದ್ರೆ ಇಲ್ಲಿ ಯಾವುದೇ ಒಂದು ಸಮುದಾಯ ಅಲೋನ್ ಫಲಿತಾಂಶ ನಿರ್ಧರಿಸುವಂತಹ ಸ್ಥಿತಿಯಲ್ಲಿಲ್ಲ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಮತದಾರರ ಮನಸ್ಸು ತಿರುಗಿದರೆ ಮಾತ್ರ ಗೆಲುವಿನ ಲೆಕ್ಕಾಚಾರ ಬದಲಾಗತ್ತೆ. ಇಲ್ಲದಿದ್ರೆ ಇಡೀ ಸಮೀಕರಣವೇ ಉಲ್ಟಾ ಪಲ್ಟಾ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಮುಸ್ಲಿಂ ಸಮುದಾಯದ ಪಾತ್ರ ನಿರ್ವಾಹಕವೋ ಅಥವಾ ಹಲವು ಒಂದು ಭಾಗದಲ್ಲಿ ಎಂಬುವಂಥದ್ದು ಚುನಾವಣಾ ಫಲಿತಾಂಶವೇ ಹೇಳುತ್ತೆ. ರಾಜ್ಯ ರಾಜಕೀಯದ ಕಾವು ಇನ್ನಷ್ಟು ಕೂಡ ಹೆಚ್ಚಾಗ್ತಾ ಇದೆ. ಈಗ ಕಾಂಗ್ರೆಸ್ ನಲ್ಲಿ ಏನ್ ನಡೀತಾ ಇದೆ? ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಮುಸಲ್ಮಾನ ಬಾಂಧವರು ನಮ್ಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಸರ್ವೆಯಿಂದ ನಿಮಗೇನ್ ಗೊತ್ತಾಗುತ್ತೆ ಅಂತಂದ್ರೆ ಮುಸ್ಲಿಂ ಜನಸಂಖ್ಯೆ ಎಷ್ಟಿದೆ, ಮುಸ್ಲಿಮರಿಗೆ ಟಿಕೆಟ್ ಕೊಟ್ರೆ ಏನ್ ಆಗುತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದೇನೆ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಿಮ್ಮದು.